ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರುಗಳಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಬಹುಳ ಸಪ್ತಮಿ, ದಿನಾಂಕ 9/4/2026 ಗುರುವಾರ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ, ತಿಥಿ ಬಂದು ಸಪ್ತಮಿ, ಸಾಯಂಕಾಲ 5:43 ನಕ್ಷತ್ರ ಬಂದು ಪೂರ್ವಷಾಢ, ದಿನಪೂರ್ತಿ ಇರತಕ್ಕಂಥದ್ದು. ಯೋಗ ಬಂದು ಪರಿಘ, ಕರ್ಣ ಬಂದು ಭವ. ಇನ್ನು ರಾಹುಕಾಲ 1:30 3, ಗುಳಿಕ ಕಾಲ 9:10, ಅರ್ಧ ಪ್ರಹರಿ 3 4:30, ಯಮಗಂಟ ಬಂದು 6 7:30, ಅಮೃತ ಗಡಿಗಳು 12 ಇರತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಈ ದಿನ ವಿಶೇಷ ಏನಪ್ಪ ಅಂದರೆ, ಈ ದಿನ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂತಹ ಕೋನಕುಂಟ್ಲು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವ. ವಿಶೇಷ ಏನಪ್ಪ ಅಂದರೆ, ಆ ದಿನ ಬಹಳ ನಮ್ಮ ಈ ಒಂದು ಏರಿಯಾಲಿರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತರಿಗೆ, ಸುಮಾರು ಪ್ರಪಂಚದ ಮೂಲೆ ಮೂಲೆ ಇರ್ತಕ್ಕಂಥ ಭಕ್ತರಿಗೆ ಇದು ವಿಶೇಷವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಈ ಸ್ವಾಮಿಯ ಭಕ್ತರಿರ್ತಕ್ಕಂಥದ್ದು. ಎಲ್ಲರೂ ಬಂದು ಈ ಕೋನಕುಂಟು ವೆಂಕಟರಮಣ ಸ್ವಾಮಿ ರಥೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ಪಾಲ್ಗೊಳ್ತಾರೆ. ಇದು ವರ್ಷ ವರ್ಷ ಬಂದಿರತಕ್ಕಂಥ ಪ್ರತೀತಿ. ಅಲ್ಲಿಂದ ಆಚೆಗೆ ಬಂದು ನಮ್ಮ ದ್ವಾದಶ ರಾಶಿಯವರ ದಿನಭವಿಷ್ಯಕ್ಕೆ ಬಂದಾಗ, ಮೇಷರಾಶಿಯವರಿಗೆ ಕಾರ್ಯವಿಘ್ನ, ಹಣಕಾಸು ವ್ಯತ್ಯಯ, ವೃಥಾ ತಿರುಗಾಟ, ಹೂವಿನ ಬೆಳೆಗಾರರು ಹಾಗೂ ಹಣ್ಣು ಹಂಪಲು ಬೆಳೆಗಾರರಿಗೆ ಒಳ್ಳೆ ಲಾಭದಾಗಿರ್ತಕ್ಕಂಥ ದಿನ. ಹೂವು ಹಾಗೂ ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುಪಾದುಕ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ. 9 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ತಾಮ್ರವರ್ಣ, ಅದೃಷ್ಟದ ವರ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಗೃಹ ಸೌಖ್ಯ, ನೆಮ್ಮದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇದು. ಆಲೂಗಡ್ಡೆ, ಈರುಳ್ಳಿ, ಕ್ಯಾರೆಟು, ಬೀಟ್ರೂಟು ಬೆಳೆದಿರ್ತಕ್ಕಂಥ ರೈತರಿಗೆ ಈಗ ಮಾರ್ಕೆಟಲ್ಲಿ ಸಂತೋಷ ಆಗ್ತಕ್ಕಂಥ, ಸ್ವಲ್ಪ ಬೆಲೆಗಳಲ್ಲಿ ಚೇತರಿಕೆ ಕಾಣಿಸ್ತಕ್ಕಂಥದ್ದು. ಯಾರು ವೈದ್ಯ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರು ಅವರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಕೌಪಿನ ಪಂಚಕ ಅಂತಕ್ಕಂಥ ಒಂದು ಗುರುಪಂಚಕ ಇದೆ, ಅದನ್ನು ಓದಿದ್ರಿ ಅಥವಾ ಕೇಳಿ ಪಠಿಸಿ, ನಿಮಗೆ ಒಳ್ಳೆಯದಾಗುತ್ತೆ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ಏರಿಕೆ, ವೃಥಾ ಕಿರಿಕಿರಿ, ಗುಡಿ ಕೈಗಾರಿಕೆಯಲ್ಲಿ ಶುಭ, ವೀಳ್ಯದೆಲೆ, ತೆಂಗು, ಹೂವು ಬೆಳೆದಿರ್ತಕ್ಕಂಥ ರೈತರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಲು, ಟೀ ಸ್ಟಾಲ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಯಾಜ್ಞವಲ್ಕ್ಯ ಸದ್ಗುರುಗಳ ಮಂಗಳಾಷ್ಟಕವನ್ನು ಓದಿರಿ ಅಥವಾ ಕೇಳಿರಿ, ಆಗ ನಿಮಗೆ ಗುರುಗಳ ದಯೆ ಬರ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಮೇಲನ, ಆದಾಯದಲ್ಲಿ ಏರಿಕೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರಬ್ಬರು, ಟೀ, ಕಾಫಿ ಪ್ಲಾಂಟರ್ಸ್ಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ದಿನಬಳಕೆ ವಸ್ತುಗಳು ಯಾರು ಮಾರ್ತಾರೆ, ರಿಟೇಲ್ ಟ್ರೇಡರ್ಸು, ದಿನಸಿ ಅಂಗಡಿಗಳವರು, ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವೇದವ್ಯಾಸರನ್ನು ಸ್ತುತಿಸಿ, ಆ ವೇದವ್ಯಾಸರು ವೇದಗಳಿಗೆ ಮೂಲವಾಗಿರ್ತಕ್ಕಂಥವ್ರವರು, ಅವರನ್ನು ಸ್ತುತಿಸಿ, ನಿಮಗೆ ಅವರು ಹಿರಿಯರಾಗಿರ್ತಕ್ಕಂಥ ಗುರುಗಳು, ಆ ಗುರುಗಳಿಗೆ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ವ್ಯವಹಾರದಲ್ಲಿ ಶುಭ, ವ್ಯಾಪಾರ ಪ್ರಗತಿ, ಕಡಲೆ, ಅವರೆ, ಹುರುಳಿ, ತೊಗರಿ ಬೆಳೆಗಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ. ರಾಮಾನುಜಾಷ್ಟಕ, ರಾಮಾನುಜಾಚಾರ್ಯರು ಬರೀತಕ್ಕಂಥ ರಾಮಾನುಜಾಷ್ಟಕವನ್ನು ಓದಿ ಅಥವಾ ಕೇಳಿ, ನಿಮಗೆ ಬಹಳ ಒಳ್ಳೆಯದಾಗುತ್ತೆ. 9 ಅದೃಷ್ಟ ದಿಕ್ಕು, ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕವಾಗಿ ಕೊರತೆ, ರಾಗಿ, ಭತ್ತ, ಕಬ್ಬು, ನೆಲಗಡಲೆ ಬೆಳೆದಿರ್ತಕ್ಕಂಥ ರೈತರಿಗಂತನೂ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಜವಳಿ ಗಾರ್ಮೆಂಟ್ಸು ಯಾರು ನಡೆಸ್ತಾ ಇರ್ತಾರೆ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ಮಧ್ವ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿರಿ. ಮಧ್ವಾಚಾರ್ಯರಿಗೆ, ಸದ್ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರಿಗೆ ವಂದಿಸಿ, ನಿಮಗೆ ಒಳ್ಳೆಯದಾಗುತ್ತೆ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯವಹಾರ ಪ್ರಗತಿ, ಮಿಶ್ರ ಫಲಗಳು, ಏನು ಮಾಡಿದ್ರು ಮಿಶ್ರ ಫಲ, ಹತ್ತು ಕಡೆ ಆದಂಗಿಲ್ಲ ಹೋದಂಗಿಲ್ಲ ಆ ರೀತಿ. ಮನೆಯಲ್ಲಿ ಶುಭ ಕಾರ್ಯದ ಚಿಂತನೆ, ಹೈನುಗಾರಿಕೆಯಲ್ಲಿ ಲಾಭ, ಹೂವು ಹಣ್ಣು ಪೂಜಾ ದ್ರವ್ಯ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆಯ ದಿನ. ನೀವು ಶ್ರೀ ನಾಮ ರಾಮಾಯಣ ಅಂತ ಬರ್ತಕ್ಕಂಥದ್ದು, ಶುದ್ಧ ಬ್ರಹ್ಮ ಪರಾತ್ಪರರಾಮ್ ಅಂತಕ್ಕಂಥದ್ದು, ಅದನ್ನು ಕೇಳಿ ಗೂಗಲಲ್ಲಿ ಹುಡುಕಿ ಪಠಿಸಿ, ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಕೆಂಪು ಅದೃಷ್ಟ ದಿಕ್ಕು, ಉತ್ತರ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಬುದ್ಧಿ ಕ್ಲೇಶ, ವೃಥಾ ತಿರುಗಾಟ, ವ್ಯವಹಾರಗಳಲ್ಲಿ ಕಿರಿಕಿರಿ,
ಈ ಬೆಲ್ಲ ಹುಣಸೆ ಹಣ್ಣು ಬೆಳೆದಿರತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸ್ ಯಾರು ಇಟ್ಟಿರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಮಧ್ವ ಗುರುಗಳನ್ನು ಧ್ಯಾನಿಸಿ. 2 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸ್ಸು ರಾಶಿಯವರಿಗೆ ಕಾರ್ಯದಲ್ಲಿ ವಿಘ್ನ, ವಿತ್ತೀಯ ಕೊರತೆ, ವೃಥಾ ತಿರುಗಾಟ, ಏನೋ ಈ ಬಾಳೆಹಣ್ಣು, ಕಿತ್ತಳೆ, ಕರ್ಬೂಜ ಹಣ್ಣು, ಕಲ್ಲಂಗಡಿ ಬೆರೀತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಇವತ್ತು ಯಾರೋ ರೆಡಿಮೇಡ್ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥದ್ದು ಅಥವಾ ರೆಡಿಮೇಡ್ ಮೆಟೀರಿಯಲ್ಸ್ ಅಂದರೆ ಫುಡ್ ಆದರೂ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಆಗ್ಬೋದು, ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ನೀವು ರೇವಣ ಸಿದ್ದೇಶ್ವರರ ಅಷ್ಟಕವನ್ನು ಓದಿ ಅಥವಾ ಪಠಿಸಿ. 9 ಅದೃಷ್ಟ ಸಂಖ್ಯೆ ಹಸಿರು ಅದೃಷ್ಟ ದಿಕ್ಕು, ಪೂರ್ವ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಮೇರೆ. ಅಲ್ಲಿಂದ ಆಚೆಗೆ ಮಕರ ರಾಶಿಗೆ ಬಂದಾಗ ಹಿಡಿದ ಕಾರ್ಯದಲ್ಲಿ ಪ್ರಗತಿ, ಆದಾಯದಲ್ಲಿ ಕೊರತೆ, ಗೃಹ ಸೌಖ್ಯ, ವೀಳ್ಯದೆಲೆ ಬೆಳೆಗಾರರಿಗೆ ಶುಭ. ಬೇಕರಿ, ಸ್ವೀಟ್ ಸ್ಟಾಲ್ಸ್ ಇಟ್ಟಿರ್ತಕ್ಕಂಥವ್ರು, ಚಾಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ವಾದಿರಾಜವ ಸ್ತವಾಷ್ಟಕ ಅಂತ, ವಾದಿರಾಜರು ಸದ್ಗುರುಗಳು ಅವರ ಸ್ತವಾಷ್ಟಕ ಅಂತಕ್ಕಂಥದ್ದನ್ನು ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗ್ತದೆ. ಅದನ್ನು ಕೇಳಿ ಅಥವಾ ಪಠಿಸಿ, ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. 8 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಹೆಚ್ಚಲಿರುವ ಕೆಲಸದ ಹೊರೆ, ಸ್ವೋದ್ಯೋಗಿಗಳಿಗೆ ಶುಭ, ತೋಟಗಾರಿಕೆಯಲ್ಲಿ ಬಹಳ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು ಕೃಷಿಕರಿಗೆ. ಈ ಹಾಲಿನ ಉತ್ಪನ್ನ ಮಾರಾಟ ಮಾಡ್ತಕ್ಕಂಥ ಒಳ್ಳೆಯ ಲಾಭಾಂಶ. ದತ್ತಾತ್ರೇಯ ನಾಮ ಜಪಿಸಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅದರಿಂದ ಮೀನರಾಶಿಗೆ ಬಂದಾಗ ಹಣಕಾಸು ವ್ಯತ್ಯಯ, ಮಿತ್ರರಿಗಿಂದ ಸಹಾಯ, ನಿಮ್ಮ ಫ್ರೆಂಡ್ಸು ನಿಮಗೆ ಇರ್ತಕ್ಕಂಥ ಹಣಕಾಸು ಕೊರತೆ ನೀಗಿಸೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇನೆ ಇವತ್ತು. ಕಾರ್ಯ ಪ್ರಗತಿ. ಈ ಮಾವು, ಹಲಸು, ಗೇರು ಬೀಜದ ಬೆಳೆಗಾರರಿಗೆ ಉನ್ನತ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಯಾರೋ ತಂಪು ಪಾನೀಯಗಳಂತ ನೋಡಿ, ಕೂಲ್ ಡ್ರಿಂಕ್ಸು, ಅದ್ರ ಜೊತೆಗೆ ಎಳನೀರು ಮಾರ್ತಕ್ಕಂಥವ್ರು, ಜ್ಯೂಸ್ಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷ್ಣಂ ಒಂದೇ ಜಗದ್ಗುರು ಅನ್ನೋ ರೀತಿಯಲ್ಲಿ ಕೃಷ್ಣ ಭಗವಾನನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ಗುರುಗಳ ದಯದಿಂದ ಹಾಗೂ ಕೋನಕುಂಟ್ಲ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಒಂದು ಆಶೀರ್ವಾದದಿಂದ ನಿಮಗೆಲ್ಲವೂ ಈ ದಿನ ಒಳ್ಳೆಯದಾಗಲಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತೇವೆ. ಜೈ ಶ್ರೀರಾಮ್.